ನಿಮಗೆ ಯಾವ ಕಾಲ್ ಬಂದ್ರು ನೀವೇ ಕಾಲ್ ಮಾಡಿದ್ರು ಸ್ಪೀಕರ್ ಆನ್ ಮಾಡೇ ಮಾತಾಡಬೇಕು. ಆಯ್ತು. ನೀನ್ ಏನು ತೊಂದರೆ ಕೊಡ್ಬೇಡ ಮಾಯಮ್ಮ. ಏಯ್, ನನ್ನ ಮುಂದೆನೆ ಅವಳನ್ನ ಒಳ್ಳೆವಳು ಅಂತ್ಯಾ? ಹೇಳಿದ್ರೆ ನಿನಗೆ ಅರ್ಥ ಆಗ್ತಿಲ್ವಾ? ಸುಮ್ಮನೆ ಹೋದ್ರೆ ಸರಿ, ಇಲ್ಲ ಅಂದ್ರೆ ನಾನೇನ್ ಮಾಡ್ತೀನಿ ಅಂತ ನನಗೆ ಗೊತ್ತಿಲ್ಲ. ಹೋಗೆ ನಿಂತ್ಕೋ. ನಿನ್ನಂಥವಳಿಗೆ ಮಾತು ಬರಬಾರ್ದು. ನಿನಗ ಮಾತು ಬರ್ಸಿ ಹಾಗೆ ಕಳಿಸಿದ್ರೆ ನಾನ್ ಕೆಟ್ಟೆ. ಮಾಯಮ್ಮ ಮಾಯಮ್ಮ ಬೇಡ ಮಾಯಮ್ಮ. ಮಾಯಮ್ಮ ಪ್ಲೀಸ್, ನಾನು ಯಾರಿಗೂ ಏನೂ ಹೇಳಲ್ಲ. ಏನೂ ಮಾಡ್ಬೇಡ ಮಾಯಮ್ಮ, ಪ್ಲೀಸ್ ಮಾಯಮ್ಮ. ನಿನ್ನ ಗಂಡನ ಆಯಸ್ಸು ಗಟ್ಟಿ ಇರ್ಬೇಕು ಅಂದ್ರೆ ನೀನು ತೆಪ್ಪಿಗಿರ್ಬೇಕು. ಇಲ್ಲ ಅಂದ್ರೆ ನಿನ್ನ ಕುತ್ತಿಗೆಯಲ್ಲಿರೋ ಮಾಂಗಲ್ಯನ ಕಳಚಿ ಕೆಳಗಡೆ ಬೀಳೋ ಹಾಗೆ ಮಾಡ್ಬೇಕಾಗತ್ತೆ. ನಿನ್ನ ಗಂಡನ ಪ್ರಾಣ ಪಕ್ಷಿ ಹಾರೋಗುತ್ತೆ. ನನ್ನ ಬಗ್ಗೆ ನಿನಗೆ ಗೊತ್ತು ತಾನೇ? ನಾನು ಹೇಳದೇ ಇದ್ರೇನೆ ಮಾಡ್ತೀನಿ, ಹೇಳಿದ್ಮೇಲೆ ಮಾಡೇ ಮಾಡ್ತೀನಿ. ಹೋಗೋ ಹೋಗು ಅಂದೆ. ಲೇ ಮೀರಾ, ನಾನು ಓದ್ಬೇಕಾದ್ರೆ ನಿನ್ ಗಂಡ ಏನಾದ್ರು PT ಮಾಸ್ಟರ್ ಆಗೋಗಿದ್ದಿದ್ರೆ ಅದೆಷ್ಟು ಸಲಿ ಬಸ್ಕಿ ಹೊಡಿಬೇಕಾಗಿತ್ತೋ ಏನೋ. ಏದುಸ್ರು ಬರ್ತಾ ಇದೆ ಕಣೆ. ಮಾತಾಡ್ದೆ ಕೆಲ್ಸ ಮಾಡಿದ್ರೆ ಏನೂ ಬರೋದಿಲ್ಲ. ಮಾತಾಗ್ ಮುಂಚೆ ವಟ ಅಂತ ಇರ್ತೀರಾ. ಏನೇ ನೀನು, ನಾನ್ ಮಾತಾಡಿದ್ರೆ ಸಾಕು ಹೊಟ್ಟೆ ಉರಿ ಪಟ್ಕೋತಿಯಲ್ಲ. ಮಾತೇ ಮುತ್ತು ಮಾತೇ ಮೃತ್ಯು ಅಂತಾರಲ್ಲ, ಆ ಗಾದೆನ ನಿಮ್ಮಂತವ್ರನ್ನ ನೋಡೇ ಮಾಡಿರ್ಬೇಕು. ಆಯ್ತು ಬಿಡು, ಇನ್ಮೇಲೆ ನನ್ ಬಾಯೇ ತೆಗೆಯೋದಿಲ್ಲ. ಏ ಪೂಜಾ, ಅಲ್ವೇ ಇಷ್ಟೊತ್ತಲ್ಲಿ ಮೇಲೇನಕ್ಕೆ ಹೋಗಿದ್ದೆ? ಅಂತ ಹೇಳಿ ನಾನು ಸತ್ಯ ಹೇಳಿದ್ರೆ ನನ್ ಮಾಂಗಲ್ಯಕ್ಕೆ ಕುತ್ತು ಬೀಳುತ್ತೆ. ಲೇ, ನಾನ್ ಕೇಳ್ತಾನೆ ಇದೀನಿ, ಒಳ್ಳೆ ದೆವ್ವ ಮಿಟ್ಕೊಂಡಿರೋಳ್ತಾರ ಹಾಗೆ ನಿಂತಿದ್ಯಲ್ಲೇ. ನಿನ್ಗೇನಾದ್ರೂ ಅಪ್ರಿಯ ದೆವ್ವ ಒಕ್ಕರ್ಸ್ಕೊಂಡ್ಬಿಡ್ತಾ ಹೇಗೆ? ಚಿಕ್ಕಿ, ಇಷ್ಟೊತ್ವರೆಗೂ ಭಯ ಆದ್ರೂ ನೀರ್ ಹೊತ್ಕೊಂಡು ಕಷ್ಟಪಟ್ಟು ಬರ್ತಾ ಇದೀನಿ. ನೀವು ಬೇರೆ ಅವಳ ಹೆಸರು ಹೇಳಿ ನನಗ್ ನೆನ್ಪು ಮಾಡ್ತಾ ಇದ್ದೀರಲ್ಲ. ಹೌದಲ್ಲ, ಅಕ್ಕಪಕ್ಕದಲ್ಲಿ ಹುಣಸೆ ಮರದಲ್ಲಿ ಕೂತಿತ್ತು ಎದ್ ಬಂದ್ಬಿಟ್ರೆ ಏನೇ ಮಾಡೋದು? ಹೇ ಪೂಜಾ, ಏನೇ ಆಯ್ತು ನಿನಗೆ? ಯಾಕೆ ಅಳ್ತಾ ಇದೀಯಾ? ಏ ಪೂಜಾ, ಯೋ, ನೀವ್ ಎಲ್ಲಿಗೆ ಹೋಗ್ತಾ ಇದ್ದೀರಾ? ಆಮೇಲೆ ಏನಾದ್ರೂ ಕರ್ಣಂಗ್ ಗೊತ್ತಾದ್ರೆ ತುಂಬಿಸಿರೋ ಟ್ಯಾಂಕ್ನೆಲ್ಲ ಮತ್ತೆ ಖಾಲಿ ಮಾಡಿ ಮತ್ತೆ ತುಂಬಿಸ್ತಾನ ಕರ್ಣ. ಅದ್ ಬೇಕಾ ನಿಮ್ಗೆ? ಅದು ನಿಜಾನೇ ಅಲ್ವೇ. ಈ ಪೂಜನ್ಗೆ ಎಷ್ಟು ಕೊಬ್ಬೆ. ನಾನ್ ಕರೀತಾ ಇದ್ದೀನಿ, ಏನು ಮಾತಾಡ್ದೆ ಹೇಗ್ ಹೋಗ್ತಾಳ ನೋಡು. ಅಯ್ಯೋ, ಅವಳು ಹೇಗ್ ಮಾತಾಡ್ತಾಳೆ? ಅವಳ ಮಾತ್ ಬಿದ್ದೋಗಿದೆಯಲ್ಲ. ಹೌದಲ್ವಾ? ಅಲ್ಲ, ಮಾತಾನೆ ಬಿದ್ದೋಗಿರೋದು, ಕೈ ಕಾಲ್ ಬಿದ್ದೋಗಿಲ್ವಲ್ಲ. ಸನ್ನೆ ಮಾಡಿ ತೋರ್ಸ್ಬೋದಿತ್ತು ತಾನೆ. ಅಬ್ಬಾ, ನೀವ್ ಒಳ್ಳೆ. ಹೀಗೆಲ್ಲ ಆಗಿದೆಯಲ್ಲ ಅಂತ ಅವಳು ನೋವಲ್ಲಿದ್ದಾಳೆ. ಅವಳು ಅಳ್ತಿದ್ ನಿಮಗ್ ಕಾಣಿಸ್ಲಿಲ್ವಾ? ಆಗಿದ್ನೆಲ್ಲ ನೆನ್ಸ್ಕೊಂಡು ಎಲ್ಲೋ ನಿದ್ದೆ ಬಂದಿಲ್ಲ ಅನ್ಸತ್ತೆ, ಅದಕ್ಕೆ ಮೇಲ್ ಹೋಗ್ ಬಂದಿದ್ದಾಳೆ. ಅವಳಗ್ ನಿದ್ದೆ ಬರ್ತಿಲ್ಲ, ನಮಗ್ ನಿದ್ದೆ ಬಂದ್ರು ನಾವ್ ಮಲಗೋದಕ್ಕೆ ನಿನ್ ಕಂಡ ಬಿಡ್ತಿಲ್ಲ.
ಇದನ್ನೇ ತಾನೇ ಕರ್ಮ ಅನ್ನೋದು. ಹೋಗ್ಲಿ ಬಿಡಿ, ಇನ್ನೇನ್ ಟ್ಯಾಂಕ್ ತುಂಬೋಗುತ್ತಲ್ವಾ, ಆಮೇಲೆ ಹೋಗಿ ಆರಾಮಾಗಿ ಮಲ್ಕೋಬಹುದು. ತಗೊಳ್ಳಿ ಬೇಗ ಹೋಗಿ ಟ್ಯಾಂಕ್ ತುಂಬಿಸೋಣ. ಅಯ್ಯೋ ನನ್ ಕೈಲಿ ಆಗ್ತಿಲ್ಲ ಕಣೆ, ಕೈ ಕಾಲೆಲ್ಲ ಬಿದ್ದೋಗಿದೆ, ತುಂಬಾ ನೋವ್ತಾ ಇದೆ. ಕರ್ಣ ಬಂದು ಅಜ್ಜಿಗ್ ಫೋನ್ ಮಾಡಿದ್ರೆ ಓಕೆನಾ? ಲೇಯ್, ಕರ್ಣನ್ಗಿಂತ ನೀನೇ ಜಾಸ್ತಿ ಹೇಳಿ ಹೇಳಿ ಎದುರಿಸ್ತಿದ್ಯಲ್ಲೇ. ಅಯ್ಯೋ ಚಿಕ್ಕಿ, ಎತ್ಕೊಳ್ಳಿ. ಆಯ್ತು. ಅಯ್ಯೋ ಸಾರಿ, ಸುಸ್ತಾಗಿದೆ ಕಣೆ, ನಡಿ. ಪೂಜಾ ಎಲ್ಲಿ ಹೋದ್ಲು? ಅದು ಇಷ್ಟೊತ್ತಲ್ಲಿ. ಪೂಜಾ 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 ಏನಾಯ್ತು? ನೀನ್ ಯಾಕೆ ಕಳ್ತಿದ್ಯಾ? ಎಲ್ಲೋಗಿದೆ ಇಷ್ಟೊತ್ತಲ್ಲಿ? ಪೂಜಾ ಏನಾಯ್ತು? ಯಾಕೆ ಕಳ್ತಿದ್ಯಾ? ಎಲ್ಲೋಗಿದ್ದೆ? ಪೂಜಾ ನೀನ್ ಈ ತರ ಅಳ್ತಾನೆ ಇದ್ರೆ ನಾನು ಏನು ಅಂತ ಅರ್ಥ ಮಾಡ್ಕೋಬೇಕು. ಪೂಜಾ ಎಲ್ಲೋಗಿದ್ದೆ, ಏನಾಯ್ತು ಅಂತ ಹೇಳು. ಹೇಗ್ ಹೇಳಿ ಅಶ್ವಿನ್, ನಾನೇನಾದ್ರೂ ಹೇಳಿದ್ರೆ ನಿನ್ ಜೀವ ಕೂತ್ ಬರುತ್ತೆ. ಅದಕ್ಕೆ ಮಾಯಮ್ಮ ಕೊಡ್ತಿರೋ ಎಲ್ಲ ಟಾರ್ಚರ್ನು ಸಹಿಸ್ಕೊಂಡಿದೀನಿ. ಪೂಜಾ, ನೀನ್ ಈ ತರ ಇರೋದನ್ನ ನನ್ ಕೈಲಿ ನೋಡಕ್ ಆಗ್ತಿಲ್ಲ ಪೂಜಾ. ಒಂದೇ ಒಂದ್ಸಲ ಧೈರ್ಯ ಮಾಡಿ ನಿನ್ಗೆ ಏನಾಗ್ತಿದೆ, ಯಾರು ನಿನಗ್ ತೊಂದರೆ ಕೊಡ್ತಿದಾರೆ ಅಂತ ಹೇಳ್ಬಿಡು ಪೂಜಾ. ಇಲ್ಲ ಅಶ್ವಿನ್, ನಾನಿನ್ನ ಕಳ್ಕೊಳ್ಳೋದಕ್ಕೆ ರೆಡಿ ಇಲ್ಲ. ಯಾರಾದ್ರೂ ಹೆದರ್ಸಿದ್ರಾ? ಯಾರಾದ್ರೂ ಬೈದ್ರಾ? ಏಯ್, ದೇವ್ರೆ, ಇವಳು ಈ ತರ ಭಯ ಪಡ್ತಿರೋದು ನೋಡ್ತಿದ್ರೆ ನನಗೆ ಟೆನ್ಷನ್ ಆಗ್ತಿದೆ. ಏನ್ ಮಾಡ್ಲಿ ನಾನು? ಈಗ ಅವನ್ ಕತ್ತಲಿರೋ ಆಂಜನೇಯ ಡಾಲನ್ನ ಎಗ್ಗಿಸ್ಬಿಟ್ಯಾ? ಹೌದು, ಮಾಯಮ್ಮನೆ ನೀನ್ ಕುತ್ಕೆಲಿರೋ ಆಂಜನೇಯ ಡಾಲನ್ನ ತೆಗಿಯಕ್ ಹೇಳಿದ್ದು.